ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಕೋರ್ಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಟಿಲ್ ದ ಎಂಡ್ ವರ್ಗೂ ವಾಚ್ ಮಾಡಿ ಮತ್ತೆ ನಮ್ಮ ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಕೋರ್ಸ್ ಆದಂತಹ GNM ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ GNM ಅಂದ್ರೇನು, ಮತ್ತೆ GNM ಮಾಡ್ಬೇಕಾದ್ರೆ ನಮ್ಮ ಹತ್ರ ಎಲಿಜಿಬಿಲಿಟಿ ಏನಿರ್ಬೇಕಾಗತ್ತೆ, ಮತ್ತೆ GNM ಕೋರ್ಸ್ ಮಾಡೋದಕ್ಕೆ ಡ್ಯೂರೇಷನ್ ಏನಾಗಿರುತ್ತೆ, ಮತ್ತೆ GNM ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಜಾಬ್ ಅಪರ್ಚುನಿಟೀಸ್ ಏನಾಗಿರುತ್ತೆ, ಮತ್ತೆ ಹೈಯರ್ ಎಜುಕೇಶನ್ಸ್ ಏನಂತಂದು ಎಲ್ಲಾ ಇನ್ಫಾರ್ಮೇಶನ್ಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಟಿಲ್ ದ ಎಂಡ್ ವರ್ಗೂ ವಿಡಿಯೋನ ವಾಚ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲದಾಗಿ ಈ GNM ಕೋರ್ಸ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಬರುವಂತಹ ಒಂದು ಕೋರ್ಸ್ ಆಗಿರುತ್ತೆ. ಸೊ ಈ GNM ಕೋರ್ಸ್ ನ ಕಂಪ್ಲೀಟ್ ಮಾಡಿದಾದ್ಮೇಲೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇವ್ರು ಯಾವ ತರ ವರ್ಕ್ ಮಾಡ್ತಾರಪ್ಪ ಅಂದ್ರೆ ಪೇಷಂಟ್ಸ್ ನ ಕೇರ್ ಮಾಡುವಂತಹ ಕೇರ್ ಟೇಕರ್ ಆಗಿ, ಮತ್ತೆ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ಏನ್ ಮಾಡ್ತಾರೆ ಅಂದ್ರೆ GNM ಕಂಪ್ಲೀಟ್ ಮಾಡಿದಂತಹ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ವರ್ಕ್ ಮಾಡ್ತಾರೆ. ಸೊ ಅದೇ ತರ ಇದು ಫುಲ್ ಫಾರ್ಮ್ ನೋಡೋದಾದ್ರೆ ನಾವು ನೋಡ್ಬೋದು. ನೀವು GNM ಫುಲ್ ಫಾರ್ಮ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫರಿ ಅಂತ ಬರ್ತದೆ. ಅಂದ್ರೆ GNM ಫುಲ್ ಫಾರ್ಮ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫರಿ ಅನ್ನೋದು GNM ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಈ GNM ಕೋರ್ಸ್ ಏನಾದ್ರೂ ಕರ್ನಾಟಕ ಸರ್ಕಾರದಿಂದ ಏನಾದ್ರೂ ಅಪ್ರೂವಲ್ ಆಗಿದೆನಾ ಅಂತಂದು ನೋಡೋದಾದ್ರೆ, ಸೊ ಈ GNM ಕೋರ್ಸ್ ಇದರಿಂದ ಯಾವ ಅಂಡರ್ ಅಲ್ಲಿ ರನ್ ಆಗುತ್ತಪ್ಪ ಅಂದ್ರೆ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂಡರ್ ಅಲ್ಲಿ ಏನಾಗ್ತಾವ ಅಂತಂದ್ರೆ ಈ GNM ಕೋರ್ಸ್ ಏನಾಗ್ತಾವ ಅಂದ್ರೆ ರನ್ ಆಗ್ತಾವ. ಸೊ ಇದು ಯೂನಿವರ್ಸಿಟಿ ಅಲ್ಲ, ಬೋರ್ಡ್ ಅಂಡರ್ ಅಲ್ಲಿ ರನ್ ಆಗುತ್ತೆ. ಯಾವ ಬೋರ್ಡ್ ಅಂದ್ರೆ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂಡರ್ ಅಲ್ಲಿ ಏನಾಗ್ತಾವ ಅಂದ್ರೆ GNM ಕೋರ್ಸ್ ಏನಾಗುತ್ತಂದ್ರೆ ರನ್ ಆಗ್ತಾ ಮಾಡಬೇಕಾದ್ರೆ ಎಲಿಜಿಬಿಲಿಟಿ ಏನಿರ್ಬೇಕಾಗತ್ತಂದ್ರೆ ಇಲ್ಲಿ ನೋಡ್ಬೋದು ನೀವು PUC ಪಾಸ್ ಆಗಿರ್ಬೇಕು. ಅಂದ್ರೆ PUC ಅಲ್ಲಿ ಬರುವಂತಹ ಯಾವ್ದಾದ್ರು ಒಂದು ಸ್ಟ್ರೀಮ್ ಅಲ್ಲಿ ನೀವೇನಾಗಿರ್ಬೇಕಂದ್ರೆ ಪಾಸ್ ಆಗಿರ್ಬೇಕು. ಅದು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಕಾಮರ್ಸ್ ಆಗಿರ್ಬೋದು. ಹೌದಾ? ಬಟ್ ಒಟ್ಟಾರೆಯಾಗಿ PUC ಅಲ್ಲಿ ಬರುವಂತ ಯಾವ್ದಾದ್ರು ಒಂದು ಸ್ಟ್ರೀಮ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕು ವಿತ್ ಇಂಗ್ಲಿಷ್ ಸಬ್ಜೆಕ್ಟ್. ಅಂದ್ರೆ ನಿಮ್ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಕಂಪಲ್ಸರಿ ಆಗಿ ನಿಮ್ಗೆ ಚಾಯ್ಸಿಂಗ್ ಆಗಿರ್ಬೇಕು. ಅದು ನೀವು ಆರ್ಟ್ಸ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ಒಟ್ಟಾರೆಯಲ್ಲಿ ನಿಮ್ಗೆ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಏನಾಗಿರ್ಬೇಕಂದ್ರೆ ಕಂಪಲ್ಸರಿ ಆಗಿ ಇರಲೇಬೇಕಾಗಿರುತ್ತೆ. ಸೊ ಇದೇನಾಗಿತ್ತು ಅಂದ್ರೆ ಎಲಿಜಿಬಿಲಿಟಿ. ಸೊ ಅದೇ ರೀತಿ ಏಜ್ ಲಿಮಿಟ್ ನೋಡೋದಾದ್ರೆ GNM ಕೋರ್ಸ್ ನ ಮಾಡೋದಕ್ಕೆ ಮಿನಿಮಮ್ ಏಜ್ ಎಷ್ಟಾಗಿರ್ಬೇಕಂದ್ರೆ 17 ಇಯರ್ಸ್ ಆಗಿರ್ಬೇಕು. ಅದೇ ತರ ಮ್ಯಾಕ್ಸಿಮಮ್ ಆಗಿರ್ಬೇಕಂದ್ರೆ 35 ಇಯರ್ಸ್ ಆಗಿರ್ಬೇಕು. ಸೊ ಇದೇನಂದ್ರೆ ನಿಮ್ಮ ಏಜ್ ಲಿಮಿಟ್ ಆಗಿರುತ್ತೆ. ಅದೇ ರೀತಿ ಮಿನಿಮಮ್ ಪರ್ಸೆಂಟೇಜ್ ನೋಡೋದಾದ್ರೆ ಮಿನಿಮಮ್ ಪರ್ಸೆಂಟೇಜ್ ಜನರಲ್ ಕ್ಯಾಟಗರಿ ಅವರಿಗೆ ಎಷ್ಟಿರ್ಬೇಕಂದ್ರೆ 40% ಏನಾಗಿರ್ಬೇಕಂದ್ರೆ ಮಿನಿಮಮ್ ಪಾಸ್ ಆಗಿರ್ಬೇಕು ಜನರಲ್ ಕೋಟಾದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಗಳು. ಅದೇ ರೀತಿ 35% ಯಾರಿಗಾಗಿರುತ್ತೆ ಅಂದ್ರೆ SC ST ಕ್ಯಾಟಗರಿ ಅವರಿಗೆ ಮಿನಿಮಮ್ ಆಗಿ 35% ಇಂದ ಏನಾಗಿರ್ಬೇಕಂದ್ರೆ ಪಾಸ್ ಆಗಿರ್ಬೇಕು. ಯಾವ್ದಕ್ಕೆ? GNM ಕೋರ್ಸ್ ನ ಜಾಯಿನ್ ಮಾಡೋದಕ್ಕೆ. ಇದಾಗಿತ್ತು ಏಜ್ ಲಿಮಿಟ್ ಮತ್ತೆ ಮಿನಿಮಮ್ ಪರ್ಸೆಂಟೇಜ್. ಸೊ ಅದೇ ರೀತಿ ನೆಕ್ಸ್ಟ್ ಬಂದು ನೋಡೋದಾದ್ರೆ ನಿಮ್ಗೆ ಡ್ಯೂರೇಷನ್ ಅಂದ್ರೆ ಒನ್ಸ್ ನಾವು GNM ಎಷ್ಟು ವರ್ಷದವರೆಗೂ ಈ GNM ಕೋರ್ಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ಟೋಟಲ್ ಡ್ಯೂರೇಷನ್ ಇಯರ್ ಈಸ್ ಅ GNM ಕೋರ್ಸ್. ಅಂದ್ರೆ GNM ಕೋರ್ಸ್ ಮಾಡೋದಕ್ಕೆ ಡ್ಯೂರೇಷನ್ ಎಷ್ಟಿರ್ತಂದ್ರೆ 3 ಇಯರ್ ಕ್ಲೋಸ್ ಇರುತ್ತೆ. ಅಂದ್ರೆ ನಿಮ್ಗೆ ಥಿಯರಿ ಕ್ಲಾಸಸ್ ಗಳು 3 ಇಯರ್ ಇರುತ್ತೆ, ಪ್ಲಸ್ 6 ಮಂತ್ ನಿಮ್ಗೆ ಕ್ಲಿನಿಕಲ್ ಟ್ರೈನಿಂಗ್ ಅಥವಾ ಕ್ಲಿನಿಕಲ್ ಇಂಟರ್ನ್ಶಿಪ್ ಅಂತ ನಿಮ್ಗೆ ಇರುತ್ತೆ. ಟೋಟಲ್ ಆಗಿ 3 ಇಯರ್ ಪ್ಲಸ್ 6 ಮಂತ್ ನಿಮ್ಗೆ ಡ್ಯೂರೇಷನ್ ಆಗಿರುತ್ತೆ GNM ಕಂಪ್ಲೀಟ್ ಮಾಡೋದಕ್ಕೆ. ಸೊ ಅದೇ ರೀತಿ GNM ಗೆ ನೋಡೋದಾದ್ರೆ ಸಬ್ಜೆಕ್ಟ್ ಫಾರ್ ದಿ GNM ಕೋರ್ಸ್. ಸೊ ಈ GNM ಗೆ ಯಾವುದೇ ರೀತಿಯಾದಂತಹ ಸೆಮ್ ಎಕ್ಸಾಮ್ಸ್ ಇರೋದಿಲ್ಲ. ನಿಮ್ಗೆ GNM ಇಯರ್ ವೈಸ್ ನಿಮ್ಗೆ ಎಕ್ಸಾಮ್ಸ್ ಇರುತ್ತೆ. ಸೊ ಅದೇ ರೀತಿ ನಿಮ್ಗೆ GNM ಗೆ ಒಳಗೆ ಬರುವಂತಹ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ ಒಳಗೆ ಬರುವಂತಹ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನೋಡೋದಾದ್ರೆ ಫಸ್ಟ್ ಇಯರ್ GNM ನಲ್ಲಿ ಬರುವಂತಹ ಸಬ್ಜೆಕ್ಟ್ ಗಳು ನೋಡೋದಾದ್ರೆ ಫಸ್ಟ್ ಒಂದು ಅನಾಟಮಿ ಅಂಡ್ ಫಿಸಿಯಾಲಜಿ ಆಗಿರುತ್ತೆ. ಅದೇ ರೀತಿ ಸೈಕಾಲಜಿ ಅಂಡ್ ಸೋಷಿಯಾಲಜಿ ಅನ್ನೋ ಸಬ್ಜೆಕ್ಟ್ ಇರುತ್ತೆ. ಅದೇ ರೀತಿ ಫಂಡಮೆಂಟಲ್ ಆಫ್ ನರ್ಸಿಂಗ್ ಆಗಿರುತ್ತೆ. ಅದೇ ರೀತಿ ಲಾಸ್ಟ್ ಒಂದು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಂತ. ಇವು GNM ಫಸ್ಟ್ ಇಯರ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಗಳಾಗಿರ್ತವೆ. ಅದೇ ರೀತಿ ಸೆಕೆಂಡ್ ಇಯರ್ GNM ನಲ್ಲಿ ಬರುವಂತಹ ಸಬ್ಜೆಕ್ಟ್ ಗಳು ನೋಡೋದಾದ್ರೆ ಒಂದೇದು ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್ ಒಂದ್ ಅಂತಂದು, ಅದೇ ರೀತಿ ಮೆಡಿಕಲ್ ಸರ್ಜಿಕಲ್ 2 ಅಂತಂದು,
ಅದೇ ರೀತಿ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಥವಾ ಸೈಕ್ಯಾಟ್ರಿಕ್ ನರ್ಸಿಂಗ್ ಅಂತ ಕೂಡ ನಾವ್ ಏನ್ ಮಾಡ್ತೀವಿ ಅದಕ್ಕೆ ಕಾಲ್ ಮಾಡ್ತೀವಿ. ಅದೇ ರೀತಿ ಲಾಸ್ಟ್ ಒನ್ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಅಂತಂದು ಅಥವಾ ಪಿಡ್ರಾಟಿಕ್ ನರ್ಸಿಂಗ್ ಅಂತಂದು. ಇದು ಸೆಕೆಂಡ್ ಇಯರ್ JM ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಗಳಾಗಿರ್ತವೆ. ಅದೇ ರೀತಿ ಲಾಸ್ಟ್ ಒನ್ ಥರ್ಡ್ ಇಯರ್ JNM ನಲ್ಲಿ ಬರುವಂತಹ ಸಬ್ಜೆಕ್ಟ್ ಗಳು ನೋಡೋದಾದ್ರೆ ಮಿಡ್ವೈಫರಿ ಅಂಡ್ ಗೈನೋಕೊಲಾಜಿಕಲ್ ನರ್ಸಿಂಗ್ ಅಂತಂದು ಇದು ಕೂಡ ಸಬ್ಜೆಕ್ಟ್ ಆಗಿರುತ್ತೆ ಥರ್ಡ್ ಇಯರ್ ಅಲ್ಲಿ. ಅದೇ ರೀತಿ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ 2 ಅಂತಂದು. ಅದೇ ರೀತಿ ನರ್ಸಿಂಗ್ ಎಜುಕೇಶನ್ ಆರ್ ಅಡ್ಮಿನಿಸ್ಟ್ರೇಟಿವ್ ಅಂತಂದು ಇದು ನಿಮ್ಗೆ ಥರ್ಡ್ ಇಯರ್ ಅಲ್ಲಿ JNM ನಲ್ಲಿ ಬರುವಂತಹ ಸಬ್ಜೆಕ್ಟ್ ಗಳಾಗಿರ್ತವೆ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಅಲ್ಲಿ ಬರುವಂತಹ ಇವೆಲ್ಲ ಸಬ್ಜೆಕ್ಟ್ ಗಳಾಗಿರ್ತವೆ. ಅದೇ ರೀತಿ ನೆಕ್ಸ್ಟ್ ಒನ್ JNM ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಹೈಯರ್ ಎಜುಕೇಶನ್ಸ್ ಏನಿರುತ್ತೆ ಅಂತ ನೋಡೋದಾದ್ರೆ ಪೋಸ್ಟ್ ಬೇಸಿಕ್ ಡಿಪ್ಲೊಮಾ ಕೋರ್ಸ್ ಕೂಡ ನೀವು ಮಾಡ್ಕೋಬಹುದಾಗುತ್ತೆ. ಯಾವುದು JNM ಕೋರ್ಸ್ ನ ಕಂಪ್ಲೀಟ್ ಮಾಡಿದಾದ್ಮೇಲೆ ಪೋಸ್ಟ್ ಬೇಸಿಕ್ ಡಿಪ್ಲೊಮಾ ಕೋರ್ಸ್ ಕೂಡ ನೀವು ಜಾಯಿನ್ ಆಗ್ಬೋದಾಗುತ್ತೆ. ಅದೇ ರೀತಿ ಪೋಸ್ಟ್ ಬೇಸಿಕ್ ಬ್ಯಾಚುಲರ್ ಆಫ್ ಸೈನ್ಸ್ ನರ್ಸಿಂಗ್ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಆಫ್ಟರ್ JNM ನೀವು ಕಂಪ್ಲೀಟ್ ಆದ್ಮೇಲೆ ಮಾಡ್ಬೋದಾಗುತ್ತೆ. ಅದೇ ರೀತಿ ನೀವು MSc ಕೂಡ ಮಾಡ್ಕೋಬಹುದು ಅಂದ್ರೆ ಮಾಸ್ಟರ್ ಆಫ್ ಸೈನ್ಸ್ ಇನ್ ನರ್ಸಿಂಗ್ ಕೂಡ ಏನ್ ಮಾಡ್ಬೋದು ಅಂದ್ರೆ ನೀವು ಮಾಡ್ಕೋಬಹುದಾಗುತ್ತೆ JNM ಕಂಪ್ಲೀಟ್ ಮಾಡಿ. ಅಪ್ ನೀವು ಎಲ್ಲಿವರೆಗೂ ಕೂಡ ನೀವು ಹೈಯರ್ ಎಜುಕೇಶನ್ಸ್ ಮಾಡ್ಕೋಬಹುದು ಅಂದ್ರೆ JNM ಕಂಪ್ಲೀಟ್ ಮಾಡಿದ್ಮೇಲೆ PhD ವರೆಗೂ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ JNM ಕಂಪ್ಲೀಟ್ ಆದ್ಮೇಲೆ ನೀವು ಹೈಯರ್ ಎಜುಕೇಶನ್ಸ್ ನ ಸ್ಟೂಡೆಂಟ್ಸ್ ಗಳು ಕೇಳ್ತಾ ಇದ್ರು ಸರ್ ನಮ್ JNM ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಜಾಬ್ ಅಪರ್ಚುನಿಟೀಸ್ ಏನ್ ಇರ್ತಾವೆ ಅಂದ್ರೆ ಯಾವ ತರ ನಿಮ್ಗೆ ಜಾಬ್ ಅಪರ್ಚುನಿಟಿ ಇರ್ತಾವೆ ಅಂತಂದು ನೋಡೋದಾದ್ರೆ JNM ಕಂಪ್ಲೀಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಜಾಬ್ ಅಪರ್ಚುನಿಟಿ ಸ್ಟಾಫ್ ನರ್ಸ್ ಆಗಿ ಏನ್ ಮಾಡ್ತೀರಾ ಅಂದ್ರೆ JNM ಕಂಪ್ಲೀಟ್ ಮಾಡಿದ್ಮೇಲೆ ನೀವು ವರ್ಕ್ ಮಾಡ್ತೀರಾ. ಸೊ ಎಲ್ಲೆಲ್ಲಿ ನೋಡೋದಾದ್ರೆ ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಸೆಂಟರ್ ಅಲ್ಲಿ ಆಗಿರ್ಬೋದು, ಅಲ್ಲಿ ಕೂಡ ಏನ್ ಮಾಡ್ಬೋದು ಅಂದ್ರೆ ನೀವು ಆಸ್ ಅ ಸ್ಟಾಫ್ ನರ್ಸ್ ಆಗಿ ಏನ್ ಮಾಡ್ತೀರಾ ಅಂತಂದ್ರೆ JNM ಕಂಪ್ಲೀಟ್ ಮಾಡಿದ್ಮೇಲೆ ವರ್ಕ್ ಮಾಡ್ತೀರಾ. ಅದೇ ರೀತಿ NHM ಅಂತ ಬರುತ್ತೆ ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ಅಲ್ಲಿ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ JNM ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ವರ್ಕ್ ಮಾಡಬಹುದು. ಅದೇ ರೀತಿ ಇಂಡಿಯನ್ ಆರ್ಮಿಯಲ್ಲಿ ಅಂದ್ರೆ ಇಂಡಿಯನ್ ಆರ್ಮಿಯಲ್ಲಿ ಆಸ್ ಅ ನೀವು ಮೆಡಿಕಲ್ ಫೀಲ್ಡ್ ಇಂದ ನೀವು ಆಸ್ ಅ ಸ್ಟಾಫ್ ನರ್ಸ್ ಆಗಿ ಏನ್ ಮಾಡ್ಬೋದು ಅಂದ್ರೆ ವರ್ಕ್ ಮಾಡಬಹುದು. ಅದೇ ರೀತಿ ಇಂಡಿಯನ್ ರೈಲ್ವೆದಲ್ಲಿ ಕೂಡ ನೀವು ಏನ್ ಮಾಡ್ಬೋದು ಅಂತಂದ್ರೆ ವರ್ಕ್ ಮಾಡಬಹುದಾಗುತ್ತೆ. ಅದೇ ರೀತಿ ಏರ್ಪೋರ್ಟ್ ನರ್ಸಿಂಗ್ ಜಾಬ್ಸ್ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಕೂಡ ನೀವು ಸ್ಟಾಫ್ ನರ್ಸ್ ಆಗಿ ಏನ್ ಮಾಡ್ಬೋದು ಅಂದ್ರೆ ವರ್ಕ್ ಮಾಡಬಹುದಾಗುತ್ತೆ. ಅದೇ ರೀತಿ ನೀವು JNM ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಅಥವಾ ಇಂಡಿಯಾದಲ್ಲಿ ಮಾತ್ರ ಅಲ್ಲದೆ ನೀವು ಹೊರದೇಶದಲ್ಲಿ ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಜಾಬ್ ಮಾಡ್ಬೋದು. ಅಂದ್ರೆ ನೀವು ಅಬ್ರಾಡ್ ಅಲ್ಲಿ ಕೂಡ ನೀವು ಏನ್ ಮಾಡ್ಬೋದು ಅಂತಂದ್ರೆ JNM ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ವರ್ಕ್ ಮಾಡಬಹುದಾಗುತ್ತೆ. ಇದೇ ರೀತಿ ನಿಮ್ಗೆ ಮೆಡಿಕಲ್ ರಿಲೇಟಿವ್ ಇನ್ಫಾರ್ಮೇಶನ್ಸ್ ಏನಾದ್ರೂ ಬೇಕಾಗಿದ್ರೆ ನಿಮ್ಗೆ ಡಿಸ್ಪ್ಲೇದಲ್ಲಿ ಕಾಣುವಂತ ನಂಬರ್ಗೂ ಕೂಡ ನೀವು ಫೋನ್ ಮಾಡಬಹುದು ಅಥವಾ ಮೆಸೇಜ್ ಮಾಡಬಹುದು. ಇದೇ ರೀತಿ ನಿಮ್ ಮೆಡಿಕಲ್ ರಿಲೇಟಿವ್ ಇನ್ಫಾರ್ಮೇಶನ್ಸ್ ಏನಾದ್ರೂ ಬೇಕಾಗಿದ್ರೆ ನಮ್ಮ ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.